ನಮಸ್ತೆ. ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ವಿನಯಶೀಲರಾಗಿರಿ, ವಿನಯದಿಂದ ಇರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಏನು ವಿನಯದಿಂದ ಇರೋದು ಅಂತ ಬಂದಾಗ, ಜನರಲ್ಲಿ ನಾವು ಬಹಳ ಗೌರವದಲ್ಲಿ ಅವ್ರನ್ನ ನೋಡಬೇಕು ಅಂದರೆ ಅವರಲ್ಲಿರುವಂತಹ ವಿನಯತೆಯನ್ನು ನೋಡಿದ್ರೆ ನಮ್ಗೆ ಅವ್ರ ಮೇಲೆ ಗೌರವ ಬರುತ್ತೆ ಅಲ್ವಾ ಅಂತ ಕೇಳ್ತಿದ್ದಾರೆ. ಇವರು ಬೆಳೀತಿರೋ ಟೈಮಲ್ಲಿ ಇವರ ತಂದೆ ಇವ್ರಿಗೆ ಒಂದು ಮಾತು ಹೇಳಿದ್ರಂತೆ. ಅದೇನು ಅಂದರೆ ತುಂಬ ಚೆನ್ನಾಗಿದೆ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಹೆಚ್ಚು ಹಣ್ಣುಗಳಿರುವ ಮರವು ನೆಲಕ್ಕೆ ಹೆಚ್ಚು ಬಾಗುತ್ತದೆ, ಜಾಸ್ತಿ ಹಣ್ಣಿರುವಂಥ ಮರನೇ ಹೆಚ್ಚು ಬಾಗುತ್ತೆ ಅಂತ ಹೇಳಿದ್ರಂತೆ. ಅದರ ಅರ್ಥ ಏನಂದರೆ, ಇವರಿಗೆ ಅರ್ಥ ಮಾಡಿಸಿದ್ದವ್ರ ತಂದೆ, ಬಹಳಷ್ಟು ತಿಳಿದ ವ್ಯಕ್ತಿಗಳು, ಬಹಳಷ್ಟು ಸಾಧಿಸಿದ ವ್ಯಕ್ತಿಗಳು, ತುಂಬು ಜೀವನವನ್ನು ಬದುಕುತ್ತಿರುವ ವ್ಯಕ್ತಿಗಳು ಶ್ರೀಸಾಮಾನ್ಯರಂತೆ ಇರುತ್ತಾರೆ. ನೆಲಕ್ಕೆ ಅತಿ ಸಮೀಪವಿರುವ ಜನರೆಂಬ ಸತ್ಯವನ್ನು ನನ್ನ ಸ್ವಂತ ಅನುಭವದಲ್ಲಿ ನಾನು ಕಂಡುಕೊಂಡಿದ್ದೀನಿ. ಒಂದೇ ಶಬ್ದದಲ್ಲಿ ಹೇಳೋದಾದರೆ, ಅವ್ರನ್ನ ನೋಡಿದ ತಕ್ಷಣ ಇವರು ವಿನಯಶೀಲರು ಅಂತ ಅನಿಸುತ್ತೆ, ಅವ್ರನ್ನ ನೋಡಿದ ತಕ್ಷಣ ವಿನಮ್ರತೆ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನೋ ವಿಶೇಷತೆ ಇದೆ ಅಲ್ವಾ ಈ ವಿನಯಶೀಲತೆಯಿಂದ ಇರೋದು ಏನೋ ವಿಶೇಷತೆ ಇದೆ. ಇದನ್ನು ಪಾಲಿಸೋದು ನಮಗೆ ಹೆಚ್ಚು ಗೌರವವನ್ನು ಕೊಡುತ್ತೆ. ಯಾರು ಇದನ್ನು ಪಾಲಿಸ್ತಾ ಇದ್ದಾರೆ ಅವ್ರನ್ನ ನೋಡಿದಾಗ ನಮಗೆ ಗೌರವ ಮನೋಭಾವನೆ ಹೆಚ್ಚಾಗುತ್ತೆ. ನಮಗೆ ಇನ್ನೂ ಕಲಿಯುವುದು ಬಹಳಷ್ಟಿದೆ ಅಂತ ಗೊತ್ತಾಗುತ್ತೆ. ನಮಗೆಲ್ಲ ಗೊತ್ತು ಅನ್ನೋ ಭ್ರಮೇಲಿ ಇದ್ದಾಗ ಯಾರಾದರೂ ಎಲ್ಲ ತಿಳಿದಿರೋ ವ್ಯಕ್ತಿ ಏನೂ ತಿಳಿದಿರೋರ ಥರ ಕಾಣಿಸ್ದಾಗ ಇಂಥ ಗ್ರೇಟ್ ಪರ್ಸ್ನಾಲಿಟಿ ಅಲ್ವಾ ಅಂತ ಅನಿಸುತ್ತೆ. ಆ ಥರ ಅನಿಸುತ್ತಲ್ವಾ, ಅದೇ ಥರ ನಾವು ಬದುಕಿದ್ರೆ ನಮ್ಮ ಬಗ್ಗೆನೂ ನಮಗೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಸೊ ಅದನ್ನು ಹೇಳ್ತಾ ಇದ್ದಾರೆ. ನಮ್ಮ ಸುತ್ತ ಇರುವಂಥ ಜನರಿಗೆ ಅವರವರ ತಿಳುವಳಿಕೆ ತಕ್ಕಂತೆ ಅವರು ಬದುಕ್ತಾ ಇದ್ದಾರೆ. ಸೊ ಇಲ್ಲಿ ನಾವು ನಮ್ಮ ತಿಳುವಳಿಕೆಯನ್ನು ಹೆಚ್ಚು ಮಾಡ್ಕೋಬೇಕಾಗಿದೆ. ಇವರು ಒಬ್ಬರು ವಿಚಾರ ಹೇಳ್ತಾ ಇದ್ದಾರೆ. ಒಬ್ಬರು ಖ್ಯಾತ ವ್ಯಕ್ತಿಯನ್ನು ಭೇಟಿ ಮಾಡುವಂಥ ಅವಕಾಶ ನನ್ನ ಲೈಫಲ್ಲಿ ಸಿಕ್ತು. ಅದೇನು, ಅವ್ರು ಯಾರು ಅಂದರೆ ಬಾಕ್ಸಿಂಗ್ ಚಾಂಪಿಯನ್ ಅಂತೆ ಅವರು. ಓಕೆ, ಮೊಹಮ್ಮದ್ ಅಲಿ ಅಂತ ಅವರ ಹೆಸರು. ಇವ್ರ ಬಗ್ಗೆ ಮಾಧ್ಯಮದಲ್ಲಿ ಅಂದರೆ ಮೀಡಿಯಾದಲ್ಲಿ ಇವ್ರು ಏನು ಕೇಳಿದ್ರು ಅಂದರೆ, ತುಂಬ ಈಗೋ ಇರೋವಂಥ ವ್ಯಕ್ತಿ, ತುಂಬ ಲಕ್ಸುರಿ ಆಗಿರುವಂಥ ವ್ಯಕ್ತಿ, ಇವ್ರು ಯಾರನ್ನೂ ಮಾತಾಡ್ಸಲ್ಲ, ತುಂಬಾ ಏನು ಹೇಳ್ತಾರೆ, ಸ್ಟ್ರಾಂಗ್ ಆಗಿರೋ ವ್ಯಕ್ತಿ, ರೂಢಾಗಿರೋ ವ್ಯಕ್ತಿ ಅಂತ ಎಲ್ಲ ಇವ್ರನ್ನ ಬಿಂಬಿಸಿದ್ರು ಆಚೆ ಕಡೆ. ಅದೇ ಥರ ನಾನು ಅಂದ್ಕೊಂಡಿದ್ದೆ. ಬಟ್ ಇವ್ರನ್ನ ಭೇಟಿ ಮಾಡುವಂಥ ಒಂದು ಸಮಯ ಸಿಕ್ತು. ಆ ಟೈಮಲ್ಲಿ ಅವರು ನನ್ನ ಹತ್ರ ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ನನ್ನ ಬಗ್ಗೆ ಮಾತಾಡಿದ್ರು. ನಾನೇನು ಮಾಡ್ತಾಯಿದ್ದೀನಿ, ನಾನೇನು ಮಾಡಬೇಕಂತ ಇದ್ದೀನಿ, ನನ್ನ ಲೈಫ್ ಬಗ್ಗೆ ಅವ್ರು ಮಾತಾಡಿದ್ರು. ನನ್ನ ಲೈಫ್ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿದ್ರು, ಸಾಫ್ಟಾಗಿ ಮಾತಾಡಿದ್ರು. ಒಂಥರ ಬೆಚ್ಚನೆಯ ಭಾವನೆನ ನನ್ನೊಳಗಡೆ ಅವರು ಮೂಡಿಸಿದ್ರು. ಅವರು ಮನುಷ್ಯರು ಅನ್ನೋದು ನನಗೆ ಖಚಿತ ಆಯಿತು. ಯಾವ ವ್ಯಕ್ತಿ ಆಗಿರ್ಬೋದು, ಅವ್ರ ಬಗ್ಗೆ ಯಾರೋ ಏನೂ ಹೇಳಿರೋದನ್ನು ನೋಡ್ಕೊಂಡು ಆ ವ್ಯಕ್ತಿ ಹಾಗೆ ಅನ್ನೋದ್ರ ಬದಲು ಅವ್ರ ಜೊತೆ ನಾವು ಒಡನಾಟ ಇಟ್ಕೊಂಡಾಗ ಗೊತ್ತಾಗುತ್ತೆ ಆ ವ್ಯಕ್ತಿ ಯಾರು ಅಂತ ಹೇಳಿ. ಸೊ ಈ ಒಂದು ಪಾಠನ ಮೊಹಮ್ಮದ್ ಅಲಿ ಅವರಿಂದ ನಾನು ಕಲಿತೆ ಅಂತ ಹೇಳ್ತಿದ್ದಾರೆ. ಇದು ತುಂಬಾ ಸಿಂಪಲ್ ಚಾಪ್ಟರ್. ಏನಂದರೆ ವಿನಯದಿಂದ ಇರೋದು ಎಷ್ಟು ಮುಖ್ಯ ಆಗುತ್ತೆ. ತುಂಬಿದ ಕೊಡ ತುಳುಕಲ್ಲ ಅಂತ ನಮ್ಮದು ಒಂದು ಮಾತಿದೆ ಅಲ್ವಾ, ನಮ್ಮ ಗಾದೆ ಮಾತು. ಸೊ ಯಾಕಿದನ್ನು ಹೇಳ್ತಾರೆ ಅಂದರೆ, ಈಗ ನೋಡಿ, ತುಂಬ ತಿಳ್ಕೊಂಬಿಟ್ಟು ನಾನು ತುಂಬ ತಿಳ್ಕೊಂಡಿದ್ದೀನಿ ಅಂತ ಎಲ್ಲರಿಗೂ ಹೇಳ್ಕೊಂಡು ಓಡಾಡೋದಿದೆಯಲ್ಲ, ಅದು ವಿನಯತೆನಾ? ನಾನು ತುಂಬ ತಿಳ್ಕೊಂಬಿಟ್ಟಿದ್ದೀನಿ ಅಂತ ಬೇರೆಯವ್ರು ಯಾರ ಮಾತು ಕೇಳಿಸ್ಕೊಳ್ದೇ ಇರ್ತೀವಲ್ಲ, ಅದು ವಿನಯತೆನಾ? ಅಥವಾ ನಮ್ಮ ಲೈಫಲ್ಲಿ ಎಲ್ಲ ತಿಳ್ಕೊಳ್ತಾ ಇನ್ನೂ ತಿಳ್ಕೊಳ್ಳೋದಿದೆ ಅಂತ ಆ ಒಂದು ಸ್ಥಿತಿಯಲ್ಲಿರ್ತೀವಲ್ಲ, ಅದು ವಿನಯತೆನಾ? ನಾವು ನಮ್ಮ ಸರಿಸಮ ಇರೋರ ಜೊತೆ ಹೇಗಿರ್ತೀವಿ ಅನ್ನೋದಲ್ಲ, ನಾವು ನಮಗಿಂತ ಮೇಲಿರೋರ ಜೊತೆ ಹೇಗಿರ್ತೀವಿ ಅನ್ನೋದಲ್ಲ, ನಾವು ನಮಗಿಂತ ಕೆಳಮಟ್ಟದಲ್ಲಿರುವಂತಹ ವ್ಯಕ್ತಿಗಳ ಜೊತೆಗೆ, ಅಂದರೆ ನಾನು ಬರೀ ದುಡ್ಡು ಅಂತ ಹೇಳ್ತಾ ಇಲ್ಲ, ಯಾವುದೇ ಆಗಿರಲಿ, ಜನ ಸಾಮಾನ್ಯವಾಗಿ ನಮಗಿಂತ ಲೋವರ್ ಲೆವೆಲಲ್ಲಿ ಅವ್ರು ಇದ್ದಾರೆ ಅಂತ ಇದ್ದಂಗೆ ಅವ್ರ ಜೊತೆ ಬಿಹೇವ್ ಮಾಡೋ ರೀತಿ ಬೇರೆ ಆಗುತ್ತೆ. ನಮಗೆ ಮನೆಗೆ ಕೆಲಸಕ್ಕೆ ಬರೋರಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಅಥವಾ ಆಚೆ ಕಡೆ BBMP ಕೆಲಸ ಮಾಡೋರಾಗಿರ್ಬೋದು, ಏನೋ ಅವ್ರನ್ನ ನೋಡೋದೇ ಒಂದು ರೀತಿ ನೋಡ್ತಾರೆ. ಆದರೆ ನೀವು ಒಂದು ತಿಳ್ಕೊಳ್ಳಿ, ನಿಮ್ಮ ವಿನಯತೆ ನೀವೇನು ಅನ್ನೋದನ್ನು ಅರ್ಥ ಮಾಡಿಸುತ್ತೆ.
ನಮಗಿಂತ ಕೆಳಗಡೆ ಇರೋರ ಜೊತೆಗೂ ನಾವು ಅಷ್ಟೇ ಪ್ರೀತಿಯಿಂದ ನಮ್ರತೆಯಿಂದ ಇರೋದು, ಮೇಲಿರೋರ ಜೊತೆಗೂ ಹಾಗೇ ಇರೋದು, ಸರಿಸಮ ಇರೋರ ಜೊತೆಗೂ ಹಾಗೇ ಇರೋದು. ಯಾಕಂದರೆ ನಾವೆಲ್ಲರೂ ಇರೋದು ಒಂದೇ ಮನೆಯಲ್ಲಿ, ಆ ಮನೆ ಪ್ರಪಂಚ. ಆ್ಯಂಡ್ ಎಲ್ಲರೂ ಕೂಡ ಹುಟ್ಟು ಸಾವು ಇದೆ ಅಂದಮೇಲೆ ಈ ಭೇದ ಭಾವದಲ್ಲಿ ಅಹಮ್ಮಲ್ಲಿ ಬದುಕೋದು ಯಾಕೆ? ವಿನಯದಿಂದ ಬದುಕೋಣ, ವಿನಯತೆನ ನಾವು ಹೆಚ್ಚು ಜೀವಿಸೋಣ. ಆ್ಯಂಡ್ ವಿನಯತೆಯಿಂದ ಇರೋರನ್ನ ನಾವು ಗೌರವಿಸೋಣ. ಅವರು ವಿನಯತೆಯಲ್ಲಿಲ್ಲ ಅಂದ ತಕ್ಷಣ ದ್ವೇಷಿಸೋದು ಬೇಡ, ನಾವು ಪ್ರಾಕ್ಟೀಸ್ ಮಾಡೋಣ. ಎಷ್ಟೇ ದೊಡ್ಡ ಮಟ್ಟದ ಎತ್ತರಕ್ಕೆ ಬೆಳೆದ್ರೂ ಕೂಡ ವಿನಯತೆಯಿಂದ ನಾವು ನೆಟ್ಕೊಳ್ಳೋಣ. ಥ್ಯಾಂಕ್ ಯು.